ಇಲ್ಲಿರೋದು ಬರೀ 16 ಪ್ಲಾಟ್ಸೇ. ಪ್ರತಿ ಪ್ಲಾಟ್ಸ್ಗೂ ಒಂದು ಬಲೆನೋ ಕಾರ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಯಾವುದೇ ಪ್ಲಾಟ್ಸ್ ತಗೊಂಡ್ರು ಕೂಡ ಬಲೆನೋನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಸರ್, ಬಲೆನೋದಲ್ಲಿ ಯಾವ ವೇರಿಯಂಟ್ ಇದೆ? ಡೆಲ್ಟಾ ವೇರಿಯಂಟ್. ಡೆಲ್ಟಾ ವೇರಿಯಂಟ್ ಯಾವ ಶೋರೂಮ್ ಕಡೆಯಿಂದ ಸರ್ ನೀವು ಕೊಡ್ತಾ ಇರೋದು? ನಾಗರಬಾವಿ ಬಿಮಲ್ ಆಟೋ ಏಜೆನ್ಸಿ. ನಿಮ್ಮ ಏಜೆನ್ಸಿ ಕಡೆಯಿಂದನೇ ಕೊಡ್ತಾ ಇದ್ದೀರಾ? ಸೊ ಯಾವುದೇ ಪ್ಲಾಟ್ಸ್ ತಗೊಂಡ್ರು ನಿಮ್ಮ ಕಡೆಯಿಂದನೇ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? ಆದ್ರೆ ಇದರಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಆಗೋದಾಗ್ಲಿ ಲೇಟ್ ಆಗೋದಾಗ್ಲಿ ಆ ಥರ ಏನೂ ಇಲ್ಲ. ಶೋರೂಮ್ ಕಡೆಯಿಂದನೇ ರಿಜಿಸ್ಟ್ರೇಷನ್ ಆಗುತ್ತೆ. ಶೋರೂಮ್ಗೆ ಯೂರೇನ್ ಫಂಡ್ ಕಟ್ತಾರೆ, ಅದರಿಂದನೇ. ಸೊ ನಿಮ್ಮ ಶೋರೂಮ್ ಕಡೆಯಿಂದನೇ ಆ ಪ್ರಾಮಿಸಿಂಗ್ ಇರುತ್ತೆ 100% ಅಲ್ವಾ ಸರ್? 100%. ಓಕೆ, ನೋಡಿ 9.5 ಲಕ್ಷ ರೂಪಾಯಿ ವರ್ತ್ ಇರ್ತಕ್ಕಂಥ ಬಲೆನೋ ಕಾರ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯಾವುದೇ ಪ್ಲಾಟ್ಸ್ ತಗೊಂಡ್ರು ಪ್ರತಿಯೊಂದು ಪ್ಲಾಟ್ಸ್ಗೂ ಇವರು ಹೆಸರಿಟ್ಟಿದ್ದಾರೆ. ತುಂಗ, ನೇತ್ರಾವತಿ, ಮಲಪ್ರಭಾ ಆ ಥರ ಎಲ್ಲ ಪ್ಲಾಟ್ಸ್ಗಳಿಗೂ ಅವ್ರದೇ ಆಗಿರ್ತಕ್ಕಂಥ ಒಂದು ನದಿಗಳ ಹೆಸರಿಟ್ಟಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿನ ನೆಲಮಂಗಲ ಹತ್ರ ಬಂದಿದ್ದೀನಿ. ಹೌದು ಸ್ನೇಹಿತರೆ, ನೆಲಮಂಗಲ ಹತ್ರ ಇರ್ತಕ್ಕಂಥ ಪ್ಲಾಟ್ಸ್ಗಳ ಹತ್ರ ಬಂದಿದ್ದೀನಿ. ಸುಮಾರು 16 ಪ್ಲಾಟ್ಸ್ಗಳು ಸೇಲಿಗಿದಾವೆ ಇಲ್ಲಿ. ಸೊ ಇನ್ನೊಂದೇನು ಸ್ಪೆಷಲ್ ಏನಂದರೆ, 16 ಪ್ಲಾಟ್ಸಲ್ಲಿ ನೀವು ಯಾವ ಫೇಸಿಂಗ್ ಯಾವ ಪ್ಲಾಟ್ಸ್ ತೊಗೊಂಡ್ರು ಕೂಡ ನಿಮಗೆ ಒಂದು ಬಲೆನೋ ಕಾರ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಸೊ ನೀಟಾಗಿ ನೋಡ್ಕೊಳ್ಳಿ, ಬಲೆನೋ ಕಾರ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಟೋಟಲ್ 16 ಪ್ಲಾಟ್ಸ್ಗಳಿರ್ತಕ್ಕಂಥದ್ದು. ಸೊ ಏನೇನು ಸ್ಕ್ವೇರ್ ಫೀಟ್ ಇದೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಪ್ರೈಸಿಂಗ್ ಹೇಳ್ತಾ ಇದ್ದಾರೆ. ಸೊ ಇನ್ನು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಚಿರಂತ್ ಪ್ರಾಪರ್ಟೀಸ್ನ ಓನರ್ ಆಗಿರ್ತಕ್ಕಂಥ ಕೃಷ್ಣ ಸರ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಬನ್ನಿ ಕಲೆಕ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಸರ್, ಈಗ ನಾವು ಬಂದಿರತಕ್ಕಂಥದ್ದು ಚಿರಂತ್ ಪ್ರಾಪರ್ಟೀಸ್ ಕಡೆಯಿಂದ. ನಿಮಗೆ ಸೊ ಪ್ಲಾಟ್ಸ್ಗಳನ್ನ ಅವೈಲೇಬಲ್ ಇದಾವೆ, ಅದನ್ನ ಕೊಡ್ತಾ ಇದ್ದೀರಾ ನೀವು ಅಲ್ವಾ ಸರ್? ಹೌದು. ಸೊ ಏನ್ ಪ್ರೈಸಿಂಗು, ಏನು ಸುತ್ತಮುತ್ತ ಡೆವಲಪ್ಮೆಂಟು, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೆಲಮಂಗಲ ಸುತ್ತಮುತ್ತ ಆಲ್ಮೋಸ್ಟ್ ನಾವು ಪ್ಲಾಟ್ಸ್ ಮಾಡಿರೋದು ತುಂಬಾ ಕಡಿಮೆ. ಸೊ ಬಹಳ ದಿನಗಳ ನಂತರ ಇಲ್ಲಿದ್ ಮಾಡ್ತಾ ಇದೀವಿ ಪ್ಲಾಟ್ಸ್ಗಳದ್ದು. ಏನು ಉದ್ದೇಶ ಇಟ್ಕೊಂಡು ಮಾಡಿರೋದು? ಯಾವ ತರ ಇದೆ ನಿಮ್ದು? ಸರ್, ಉದ್ದೇಶ ಏನಿಲ್ಲ, ಇಲ್ಲಿ ಸರೌಂಡಿಂಗ್ ಅಲ್ಲಿ ಎಲ್ಲೂ ವಿಲ್ಲಾ ಫ್ಲಾಟ್ಸ್ ಮಾಡಿಲ್ಲ. ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆ ಕಡೆ ಈ ಕಡೆ ಮಾಡಿದ್ದಾರೆ. ಇಲ್ಲೂ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರೋಂತ ಚಾನ್ಸ್ ಇದೆ. ಬಂದ್ರೆ ಅದಕ್ಕೂ ಒಂದು ಒಳ್ಳೇದಾಗ್ಲಿ. ಆಗ್ಲೇ ಜನಗಳಿಗೆ ಒಂದು ವಿಲ್ಲಾ ಫ್ಲಾಟ್ ಒಂದು 5 ಕುಂಟೆ ಮಾಡ್ಕೊಡೋದು ಜನಕ್ಕೆ ಒಂದು ಒಳ್ಳೆ ಇದಾಗುತ್ತೆ. ಒಳ್ಳೆ ವಾತಾವರಣ, ರಿಟೈರ್ಡ್ ಲೈಫ್ಗೆ ಚೆನ್ನಾಗಿರುತ್ತೆ ಜಾಗ. ಚಿಕ್ಕದಾಗಿದ್ರು ಚೊಕ್ಕಟವಾಗಿ ಒಂದು 5 ಕುಂಟೆನಲ್ಲಿ ಅವರು ಒಂದು ಮನೆ ಕಟ್ಕೊಂಡು ಆರಾಮಾಗಿ ವಾಸ ಮಾಡ್ಬೋದು. ಓಕೆ, ಮತ್ತೆ ಆಮೇಲೆ ನೀವು ಒಂದು ಬಲೆನೋ ಕಾರ್ ಕೂಡ ಉಚಿತವಾಗಿ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಯಾವುದೇ ಪ್ಲಾಟ್ಸ್ ತಗೊಂಡ್ಲಿ, ಯಾವ ಫೇಸಿಂಗ್ ಆದ್ರೂ ತಗೊಂಡ್ಲಿ, ಒಂದು ಕಾರ್ ಉಚಿತ. ಹೌದು ಸರ್. ಅಲ್ವಾ ಸರ್? ಕಂಪಲ್ಸರಿ. ಲಕ್ಕಿ ಡ್ರಾ ಆತರ ಏನಿಲ್ಲ. ಅಷ್ಟು ಪ್ಲಾಟ್ಸ್ ಅಲ್ಲಿ ಚೀಟಿ ಎತ್ತಿ ಆತರ ಏನಿಲ್ಲ. ಡೈರೆಕ್ಟ್ ಆಗಿ ಅವ್ರಿಗೆ ಅವ್ರು ಬುಕಿಂಗ್ ಮಾಡೋದಕ್ಕೆ ಒಂದು ಕಾರ್ ಫ್ರೀ. ಸರಿ ಸರ್, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಇನ್ನು ಕಲೆಕ್ಟ್ ಮಾಡ್ತಾ ಹೋಗೋಣ. ಹಾಗೆ ವಾಕಿಂಗ್ ಹೋಗ್ತಾ ಮಾತಾಡೋಣ ಸರ್ ಇದ್ರ ಬಗ್ಗೆ. ಸರ್, ಟೋಟಲ್ ಎಷ್ಟು ಎಕರೆಲ್ಲಿ ಮಾಡಿರ್ತಕ್ಕಂಥದ್ದು ಇದು? 3 ಎಕರೆ 10 ಗುಂಟೆ ಬರುತ್ತೆ ಸರ್. 3 ಎಕರೆ 10 ಗುಂಟೆಲ್ ಮಾಡಿರ್ತಕ್ಕಂಥದ್ದು. 16 ಪ್ಲಾಟ್ಸ್ ಆಗಿರ್ತಕ್ಕಂಥದ್ದು. 16 ಪ್ಲಾಟ್ಸ್ ಆಗಿರೋದು. ರೋಡು ಗಿಡು ಎಲ್ಲ ಕಳೆದಿ ಎಲ್ಲ ಮಾಡಿ ಒಂದು 16 ಪ್ಲಾಟ್ಸ್ ಆಗಿದೆ ಸರ್. ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್? ಸರ್, ಇದು ಅಂಚೆಪುರ ಅಂತ ಬರುತ್ತೆ ಸರ್. ಇದು ಬೈರೇಗುಂಡನಹಳ್ಳಿ ಅಂತ ಬರುತ್ತೆ. ಬೈರೇಗುಂಡನಹಳ್ಳಿ ಬರುತ್ತೆ ಇದು ಅಂಚೆಪುರ ಅಂದ್ಬಿಟ್ಟು. ಅಂಚೆಪುರದಲ್ಲಿ ಈ ನಾವೊಂದು ಜಾಗದಲ್ಲಿ ಮಾಡಿದ್ವಿ. ನೆಲಮಂಗಲ ನಿವರ್ ಅಂಚಿಪುರ ಇರ್ತಕ್ಕಂಥ ಒಂದು ವಿಲೇಜ್ ಹತ್ರನೇ ಇರ್ತಕ್ಕಂಥ ಪ್ರಾಪರ್ಟಿ ಅಲ್ವಾ ಸರ್? ಹೌದೌದು. ಓಕೆ ಸರ್, ಈಗ ಕೆಲವ್ರು ನೋಡ್ತಾ ಇರ್ತಾರೆ, ಈ ಸೈಟ್ ತಗೊಳೋದಕ್ಕೂ ಇದನ್ನ ತಗೊಳಕ್ಕೂ ಏನ್ ಡಿಫ್ರೆನ್ಸ್ ಅಂತ ಕೇಳ್ತಾರೆ. ಸರ್, ಸೈಟ್ ಏನಾಗುತ್ತೆ ಅಂದ್ರೆ ಚಿಕ್ಕದಾಗಿರುತ್ತೆ, ಅವ್ರಿಗೆ ಒಂದು ಪೇಷನ್ಸ್ ಇರಲ್ಲ. ಇವಾಗೆಲ್ಲ ಇವರೆಲ್ಲ ಆ ರೂಲ್ಸ್ ತಂದಿದ್ದಾರೆ. 3 ಅಡಿ ಬಿಡ್ಬೇಕು, 3 ಅಡಿ ಬಿಟ್ರೆ ಬೆಂಕಿ ಪಟ್ಟು ತರ ಆಗ್ಬಿಡುತ್ತೆ ಮನೆಗಳು. ಇದೊಂದು 5 ಕುಂಟಲ್ ಮಾಡಿದ್ರೆ ವಿಶಾಲವಾಗಿ ಒಂದು ಕೈ ತೋಟ ಮಾಡ್ಕೋಬಹುದು. ಚಿಕ್ಕದಾಗಿ ಮಕ್ಳಿಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೋಬಹುದು. ಒಂದು ಚೆನ್ನಾಗಿ ಚಿಕ್ಕ ಒಂದು ಪೊಲ್ಯೂಷನ್ ಇಲ್ದಿರೋಂತ ಜಾಗ ಇದೆ ಸರ್. ಈಗ 16 ಪ್ಲಾಟ್ಸ್ ಇದೆ. 16 ಪ್ಲಾಟ್ಸ್. ಸೊ 16ರಲ್ಲಿ ಪ್ರತಿಯೊಂದು ಪ್ಲಾಟ್ಸು ಸೇಮ್ ಸ್ಕ್ವೇರ್ ಫೀಟ್ ಅಲ್ಲ ಇರ್ತಕ್ಕಂಥ? ಇಲ್ಲ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಕೆಲವೊಂದು 6 ಕುಂಟಾಸ್ ಇದೆ, ಕೆಲವೊಂದು 5.8 ಇದೆ. ಒಂದು ಸ್ವಲ್ಪ ಒಂದು 3 ಕುಂಟಾಸು 5 ಕುಂಟಾಸು ಡಿಫ್ರೆನ್ಸ್ ಇದೆ. ಈಗ ಮಿನಿಮಮ್ ಎಷ್ಟು ಗುಂಟೆ ಬೈ ಮಾಡ್ಬೇಕಿಲ್ಲ ಸರ್? ಬೈ ಇಲ್ಲಿ 5.5 ಕುಂಟಾಸ್ಗೆ 6,000 ಸ್ಕ್ವೇರ್ ಫೀಟ್ ಬರುತ್ತೆ. ಬಟ್ ಗೌರ್ಮೆಂಟ್ ಅವರು ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಮಾಡ್ಕೋಬಹುದು ಸರ್. ಅವ್ರ ಹೆಸರು ರಿಜಿಸ್ಟರ್ ಮಾಡ್ಕೋಬಹುದು. ಅವ್ರ ಹೆಸರಿಗೆ ಖಾತಾ ಬರುತ್ತೆ, ಅವ್ರ ಹೆಸರಿಗೆ ಪಾಣಿ ಬರುತ್ತೆ. ಇಂಡಿವಿಜುವಲ್ ಆಗಿ ಅವ್ರಿಗೆ ಎಲ್ಲಾ ತರದ್ದು ಬರುತ್ತೆ. ಯೂಶಲ್ ಆಗಿ ನಾವು ಸೈಟ್ ತಗೊಳಕ್ ಹೋದ್ರೆ BA ಮಾಡಿ DC ಕನ್ವರ್ಷನ್ ಆ ಥರ ಎಲ್ಲ ಹೋಗುತ್ತೆ. ಇದು ಯಾವ ತರ ಡಾಕ್ಯುಮೆಂಟೇಶನ್ ಸರ್? ಇದು ಡಾಕ್ಯುಮೆಂಟ್ಸ್ ನಿಮ್ಗೆ 5 ಕುಂಟೆಗೆ ಇದು ಗೌರ್ಮೆಂಟ್ ಅವರ 5 ಕುಂಟೆಲಿ ಕೃಷಿ ಮಾಡ್ಬೋದು. ಅಂದ್ರೆ ಚಿಕ್ಕದಾಗ ಒಂಥರ ಕೈ ತೋಟ ತಗೊಂಡು ಮನೆ ಮಾಡ್ಕೋಬಹುದು. ಅವರು ಯಾವ ರೀತಿ ಮಾಡ್ಕೊಂತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಜನರಲ್ ಪ್ರಾಪರ್ಟಿ. ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಹೌದು, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ ಸರ್, ಈಗ ಮಿನಿಮಮ್ 5.5 ಗುಂಟೆ ಬೈ ಮಾಡಬೇಕು. ಹೌದು ಅಲ್ವಾ ಸರ್? ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಸರ್. ಅಂದ್ರೆ ಈಗ 5.5 ಗುಂಟೆ ಇಲ್ಲೇನು ಮಾಡಿದಿರ ಇಷ್ಟು. ಸೊ ಇಲ್ಲಿ ಅವ್ರ ಮನೆನಾದ್ರೂ ಕಟ್ಕೋಬಹುದು ಅಥವಾ ಏನಾದ್ರೂ ಮಾಡ್ಕೋಬಹುದು ಅವರು. ಹೌದೌದು. ಅಂದ್ರೆ ಲೈಕ್ ಏನೇನಕ್ಕೆ ಯೂಸ್ ಆಗ್ಬೋದು
ಸರ್ ಎಲ್ಲಾ ತರದಕ್ಕೂ ಯೂಸ್ ಆಗುತ್ತೆ ಸರ್. ಫಾರ್ಮ್ ಹೌಸ್ ಮಾಡ್ಕೋಬಹುದು, ಅವರು ಒಂದು ಗೆಸ್ಟ್ ಹೌಸ್ ಮಾಡ್ಕೋಬಹುದು, ಇಲ್ಲ ಒಂದು ಅವ್ರ ಫ್ಯಾಮಿಲಿ ಬಂದು ರಿಟೈರ್ಡ್ ಲೈಫ್ ಅಲ್ಲಿ ಇಲ್ಲೇ ಇದ್ದು ಎಂಜಾಯ್ ಮಾಡಬಹುದು. ಲೈಕ್ ಈಗ ನಾವು ತುಂಬಾ ಕಡೆ ಫಾರ್ಮ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೀವಿ, ಸೊ ಅದೇ ತರನಲ್ವಾ ಇದು ಕೂಡ ಸರ್? ಫಾರ್ಮ್ ಲ್ಯಾಂಡ್ ಅಂದ್ರೆ ಏನಾಗುತ್ತೆ ಅಂದ್ರೆ ಕೆಲವು ಜಾಗದಲ್ಲಿ ಗಿಡ ಹಾಕಿ ಅದು ಇದೆಲ್ಲ ಮಾಡಿ ಫಾರ್ಮ್ ಲ್ಯಾಂಡ್ ಅಂತ ಕೊಡ್ತಾರೆ. ನಾವು ಆ ತರ ಮಾಡಿಲ್ಲ. ಅವ್ರಿಗೆ ಬೇಕಾಗಿರೋ ಮನೆ ಕಟ್ಟಿಸ್ಕೋಬಹುದು, ಚಿಕ್ಕದಾಗ ಒಂದು ಕೈ ತೋಟ ಮಾಡ್ಕೋಬಹುದು. ಸಿಟಿಗೆ ನಿಯರ್ ಇದೆ. ಈ ಫಾರ್ಮ್ ಹೌಸ್ ಅಂದ್ರೆಲ್ಲ ಏನಾಗುತ್ತೆ ಗೊತ್ತಾ ಸರ್, ತುಂಬಾ ದೂರ ಇರುತ್ತೆ, ಅದು ಸುತ್ತಲೂ ಮುತ್ತಲು ಕಾಡ್ ತರ ಇರುತ್ತೆ, ಅದು ಫಾರ್ಮ್ ಹೌಸ್ ಆಗುತ್ತೆ. ಬಟ್ ಇದು ಸಿಟಿಗೆ ಅಟ್ಯಾಚ್ ಇರೋದ್ರಿಂದ, ಹೈವೇಗೂ ಅಟ್ಯಾಚ್ ಇರೋದ್ರಿಂದ ಇದನ್ನ ನಾವು ಫಾರ್ಮ್ ಹೌಸ್ ಮಾಡ್ಕೋಬಹುದು. ಅವ್ರು ಏನಾದ್ರು ಗೆಸ್ಟ್ ಹೌಸ್ ಇಲ್ಲ ಅವ್ರ ಒಂದು ಮನೆನೇ ಚೆನ್ನಾಗಿರೋ ಮನೆನೇ ಕಟ್ಕೋಬಹುದು, ಸುತ್ತಲೂ ಗಾಳಿ ಬೆಳಕಿರುತ್ತೆ. ಓಕೆ, ಈಗ ಮಿನಿಮಮ್ 5 ಗುಂಟೆ ಬೈ ಮಾಡಬೇಕು, ಅಪ್ ಟು 6 ಗುಂಟೆವರೆಗೂ ಇದೆ 16 ಪ್ಲಾಟ್ಸ್. ಬೇಗ ಯಾರು ಬರ್ತೀರೋ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದನ್ನ ಪ್ಲಾಟ್ಸ್ ಬೈ ಮಾಡ್ಕೋಬಹುದು. ಜೊತೆಗೆ ಒಂದು ಬಲೆನೋ ಕಾರ್ನ ಉಚಿತವಾಗಿ ಕೊಡ್ತಾರೆ ಅಲ್ವಾ ಸರ್? ಈಗ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇಲ್ಲ, ಈ ನಾವೇನ್ ಪ್ರೈಸ್ ಇಟ್ಟಿದೀವಿ ಅಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ BMRD ಎಲ್ಲ 4,500 ರೂಪಾಯಿ ಮಾಡ್ತಾ ಇದಾರೆ ಸರ್. ನಮ್ದು ರಿಜಿಸ್ಟ್ರೇಷನ್ ಆಗುತ್ತೆ, ಅವ್ರದ್ದು ರಿಜಿಸ್ಟ್ರೇಷನ್ ಆಗುತ್ತೆ. ಬಟ್ ನಮ್ದು 5.5 ಕುಂಟಾಸು ಅಂದ್ರೆ ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಅವ್ರ ರಿಜಿಸ್ಟ್ರೇಷನ್ ಫೀಸು ಕಮ್ಮಿ ಆಗುತ್ತೆ ಸರ್. ಇವಾಗ ನಾವು 6,000 ಸ್ಕ್ವೇರ್ ಫೀಟ್ ರಿಜಿಸ್ಟ್ರೇಷನ್ ಮಾಡಕ್ ಹೋದ್ರೆ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅರ್ಥ ಆಯ್ತಾ ಸರ್? ಇವಾಗ ನಾವು ಕುಂಟೆ ಲೆಕ್ಕ ಮಾಡೋದ್ರಿಂದ ಇವ್ರಿಗೂ ಪಾರ್ಟಿಗಳಿಗೂ ಏನಾಗುತ್ತೆ ಅಂದ್ರೆ ಒಂದು 2 ಲಕ್ಷ ರೂಪಾಯಿಲಿ ರಿಜಿಸ್ಟ್ರೇಷನ್ ಆಗೋಗ್ಬಿಡುತ್ತೆ ಇದು. ಸೊ ಅಂದ್ರೆ ಈಗ ನೀವು ಹೇಳ್ತಾ ಇರೋದು ಎಷ್ಟು ಸ್ಕ್ವೇರ್ ಫೀಟ್ ಅಂತ ಹೇಳ್ತಾ ಇದ್ದೀರಾ? 6,000 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. 6,000 ಸ್ಕ್ವೇರ್ ಫೀಟ್ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 1,499 ರೂಪಾಯಿ ಇಟ್ಟಿದ್ದೀವಿ ಸರ್. 1,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಬಟ್ ಮಿನಿಮಮ್ 5 ಗುಂಟೆ ಬೈ ಮಾಡ್ಬೇಕಂದ್ರೆ 5 ಗುಂಟೆಗೆ 6,000 ಸ್ಕ್ವೇರ್ ಫೀಟ್. 6,000 ಸ್ಕ್ವೇರ್ ಫೀಟ್ ಮೇಲೆ ಎಕ್ಸ್ಟ್ರಾ ಎಷ್ಟಿದ್ರು ಬೈ ಮಾಡಬಹುದು. ಮಿನಿಮಮ್ ಅಷ್ಟು ಬೈ ಮಾಡ್ಲೇಬೇಕು. ಅದ್ರೊಳಗಡೆ 5,000 ಬೇಕು 4,000 ಬೇಕು ಅಂದ್ರೆ ಆಗಲ್ಲ. ಮಿನಿಮಮ್ 6,000 ಸ್ಕ್ವೇರ್ ಫೀಟ್, 1,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇರೋದೇ 16 ಪ್ಲಾಟ್ ಅಲ್ವಾ ಸರ್? ಓಕೆ, ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದೀರಾ ಸರ್? ಸರ್ ಇಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ಕೊಟ್ಟಿದ್ದೀವಿ ಸರ್. ಮ್ಯಾನೇಜ್ಮೆಂಟ್ ಅಂದ್ರೆ ವಾಟರ್ ಲೈನ್ ಕೊಟ್ಟಿದ್ದೀವಿ, ಸ್ಯಾನಿಟರಿ ಲೈನ್ ಕೊಟ್ಟಿದ್ದೀವಿ, ಎಲ್ಲ 35 ಅಡಿ ರೋಡ್ ಮಾಡಿದ್ದೀವಿ, ಎಲೆಕ್ಟ್ರಿಸಿಟಿ ನೀವೇ ನೋಡ್ತಾ ಇದ್ದೀರಾ ಬಂದಿದೆ. ಆಮೇಲೆ ಸುತ್ತಲೂ ಗೇಟ್ ಅಮ್ಯುನಿಸ್ಮೆಂಟ್ ಕೊಟ್ಟಿದ್ದೀವಿ. ಆಮೇಲೆ ಒಳಗಡೆ ಒಂದೊಂದು ವಿಲ್ಲಾ ಫ್ಲಾಟ್ಗೂ ನಾವು ಗೇಟ್ ಕಮ್ಯುನಿಟಿ ಕೊಟ್ಟಿದ್ದೀವಿ. ಆಮೇಲೆ CC ಕ್ಯಾಮ್ರಾ ಬರುತ್ತೆ. ವಾಚ್ಮ್ಯಾನ್ ಸದ್ಯಕ್ಕೆ ಇರ್ತಾರೆ. ವಾಚ್ಮ್ಯಾನ್ ಎಲ್ಲ ಅವರು ಒಂದು ಫ್ಲಾಟ್ ಬಂದು ಮನೆ ಕಟ್ಕೊಂಡಾದಾಗ ಅವರು ಸಪ್ರೇಟ್ ಆಗಿ ಮಾಡ್ಕೋಬೇಕಾಗುತ್ತೆ ಸರ್. ಇಲ್ಲ ನಮ್ಮ ಕಂಪ್ನಿಗೆ ಅವರು ಒಂದು ಟೇಪ್ ಆದ್ರೆ ಅದನ್ನ ಅವ್ರಿಗೆ ಏನ್ ಬೇಕೋ ಅದನ್ನ ನಾವು ಸೌಕರ್ಯ ಮಾಡ್ಕೊಡುತ್ತೆ. ಓಕೆ, ಆಫೀಸು ಇಲ್ಲೇ ಅಲ್ವಾ? ಆಫೀಸ್ ಇಲ್ಲೇ ಇದೆ ಸರ್, ಆಲ್ರೆಡಿ ಇದೆ. ನೋಡ್ತಾ ಇಲ್ಲೇ ಆಫೀಸ್ ಇದೆ. ಇಲ್ಲೇ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದ್ರೆ ಇಲ್ಲೇ ಆಫೀಸರ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಹೇಳ್ಬೋದು. ಇನ್ನೇನಾದ್ರೂ ಪೆಂಡಿಂಗ್ ಇರೋದಿದೆಯಾ ಇಲ್ಲಿ? ಪೆಂಡಿಂಗ್ ಇರೋಂಥದ್ದೇನಿಲ್ಲ ಸರ್. ನೋಡಿ ಚೆನ್ನಾಗೇ ಮಾಡಿದ್ವಿ ನಾವು. ಏನಂದ್ರೆ ಇಲ್ಲೊಂದು ಎಂಟ್ರೆನ್ಸ್ ಮಾಡಿದೀವಿ, ಅಲ್ಲೊಂದು ಎಂಟ್ರೆನ್ಸ್ ಇದೆ. ಓಕೆ, ಅದು ಎಂಟ್ರಿ ಅದು ಎಂಟ್ರಿ. ಯಾಕಂದ್ರೆ ಹೌದು, ಇನ್ನಿಂದ ಇಲ್ಲಿ ಬಂದ್ರು ಹೊರಗಡೆ ಹೋಗೋದಕ್ಕೂ ಒಂದು ಎಂಟ್ರಿ ಮಾಡಿದ್ದೀವಿ. ಯಾಕಂದ್ರೆ ಜನಗಳು ನಾಳೆ ತೊಂದರೆ ಆಗ್ಬಾರ್ದು, ಒಂದೇ ಇದಿದ್ರೆ ಇದಾಗುತ್ತೆ ಅಂದ್ಬಿಟ್ಟು 2 ಎಂಟ್ರೆನ್ಸ್ ಮಾಡಿದ್ದೀವಿ. ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಬಂದ್ರೆ ಸರ್ ಸುತ್ತಮುತ್ತ ಒಂದು 5-6 BMRD ಮಾಡಿದಾರೆ ಸರ್. ನಮ್ಮ ಪಕ್ಕದಲ್ಲೇ BMRD ಮಾಡಿದ್ದಾರೆ. ಓಕೆ, ಸುತ್ತಮುತ್ತಲು. ಅಂದ್ರೆ ಈಗ ಹಾಸನ ಹೈವೇಗೆಲ್ಲ ಎಷ್ಟು ದೂರ ಆಗುತ್ತೆ ಸರ್ ಇದು? ಎಲ್ಲಿಗೆ ಸರ್? ಹಾಸನ ಹೈವೇ. ಹಾಸನ ಹೈವೇಗೆ ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ ಸರ್. ನೆಲಮಂಗಲಾಗೂ ಅಷ್ಟೇ. ನೆಲಮಂಗಲ 1 ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಬೈಪಾಸ್ ಇಂದ. ಓಕೆ, ನೆಲಮಂಗಲದಿಂದ 5 ಕಿಲೋಮೀಟರ್, ನಾವು ಹಾಸನ ಹೈವೇ ಇಂದ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಆಗುತ್ತೆ. ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಪ್ರಾಪರ್ಟಿ. ಸೊ ಮತ್ತೆ ಇನ್ನು ಎಕ್ಸಾಕ್ಟ್ ಆಗಿ ನೀವು ಗೂಗಲ್ ಅಲ್ಲಿ ಹಾಕೋಬೇಕಂದ್ರೆ ವನಸಿರಿ ಬನಶಂಕರಿ ಸೇವಾ ಟ್ರಸ್ಟ್ ಅಂತ ಇದೆ. ಅದ್ರ ಆಪೋಸಿಟ್ ಇರ್ತಕ್ಕಂಥದ್ದೇ ಈ ಪ್ರಾಪರ್ಟಿ. ಸೊ ಟೋಟಲ್ 16 ಪ್ಲಾಟ್ಸ್ ಇದೆ. ನಿಮ್ಗೆ ಹೇಳ್ತಾ ಇದೀನಿ, ಕೆಳಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ. 1,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಸೊ ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತಲ್ಲ ಸರ್? ಸರ್ ನೆಗೋಷಿಯಬಲ್ ಏನಿಲ್ಲ. ಯಾರು ಫ್ರೀ ಲಾಂಚ್ ಇವಾಗ ಫಸ್ಟ್ ಬಂದು ಬುಕಿಂಗ್ ಮಾಡ್ತಾರೋ ಅವ್ರಿಗೆ ನಾವು ಸೈಟ್ ಫ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಫ್ರೀ ರಿಜಿಸ್ಟ್ರೇಷನ್, ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಎಕ್ಸ್ಟ್ರಾ ಚಾರ್ಜ್ ಏನಿಲ್ಲ. ಜೊತೆಗೆ ಒಂದು 9.5 ಲಕ್ಷ ರೂಪಾಯಿ ಬಾಳ್ತಕ್ಕಂತ ಬಲೆನೋ ಫ್ರೀ. ಫ್ರೀ ಬಲೆನೋ ಫ್ರೀ ವಿತ್ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಬರ್ಕೊಡ್ತೀವಿ. ಓಕೆ. ಬಲೆನೋ ಡೆಲ್ಟಾ ವೇರಿಯಂಟ್ ಅಲ್ಲ ಸರ್? ಹೌದು ಸರ್, ಡೆಲ್ಟಾ ವೇರಿಯಂಟ್. ಇದು 25,000 ಮಾಡಲ್, 2025 ಮಾಡಲ್, ಹೊಸ ಶೋರೂಮ್ ಗಾಡಿನೇ. ಶೋರೂಮ್ ಯಾರು ತಗೊಂತೀರೋ ಅವ್ರ ಹೆಸರಿಗೆ ಶೋರೂಮ್ ಇಂದ ನಾವು ಅದೇ ಯಾವ್ದೋ ಸೆಕೆಂಡ್ ಹ್ಯಾಂಡ್ ಆತರ ಹೊಸ ಕಾರ್ನ ಉಚಿತವಾಗಿ ಕೊಡ್ತೇವೆ. ಓಕೆ ಸರ್, ಹಾಗಾದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಫುಲ್ ಕ್ಯಾಶ್ ತರ್ತೀರಾ? ಫುಲ್ ಕ್ಯಾಶ್ ತಗೊಂಬನ್ನಿ ಅಲ್ವಾ ಸರ್? ಸೊ ಎರಡಕ್ಕೂ ರೆಡಿ ಇದೆ. ಸೊ ಇಮಿಡಿಯೇಟ್ ಮನೆ ಕಟ್ಕೊಂಡು ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೋಬಹುದು. ಓಕೆ,
ಟೋಟಲ್ 1499 ರೂಪಾಯಿ ಪರ್ ಸ್ಕ್ವೇರ್ ಫೀಟು. 16 ಪ್ಲಾಟ್ಸ್ ಇದೆ, ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, A to Z ಎಲ್ಲ ರೆಡಿ ಇದೆ. ಬರಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ನೀವೇನ್ ಬೇಕು ಏನ್ ಬೇಕೋ ಅವ್ರು ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಒಂದು ಪ್ರಾಪರ್ಟಿ ಬೈ ಮಾಡಿ ನಮ್ದು ಅಂತ ಇಷ್ಟ ಇರ್ಲಿ ಅಂತ ಯೋಚನೆ ಮಾಡೋರು ಅದನ್ನು ಕೂಡ ಮಾಡ್ಕೊಂಡು ಬಿಟ್ಕೋಬಹುದು ಅಲ್ವಾ ಸರ್? ಮತ್ತೆ ಮೇಂಟೆನೆನ್ಸ್ ಆತರ ಏನು ಇಲ್ವಲ್ಲ ಇವಾಗ ಸದ್ಯಕ್ಕಿಲ್ಲ ಸರ್ ಮೇಂಟೆನೆನ್ಸ್. ಸರ್ ಇವಾಗ ಎಲ್ಲ ಫುಲ್ ಫ್ಲಾಟ್ ಆದಾಗ ಇನ್ನೊಂದು 1 ಇಯರ್ ನಾವು ಆಫೀಸಿಂದ ಮೇಂಟೈನ್ ಮಾಡ್ತೀವಿ ನಮ್ಮ ಇದರಿಂದ. 1 ಇಯರ್ ಆದ್ಮೇಲೆ ಅವ್ರದ್ದು ಅವ್ರು ಮಾಡ್ಕೋಬೇಕು ಸರ್. ಎಕ್ಸ್ಟ್ರಾ ಕಾಸಾಗುತ್ತೆ ಮಾಡ್ಕೊಡ್ಬೇಕು ಅಂದ್ರೆ ಅವ್ರು ಬೇಕಾದ್ರೆ ನಾವೇ ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ಹಾಳಾಗೋಗ್ಬಿಡುತ್ತೆ ಏನು ಮೇಂಟೆನೆನ್ಸ್ ಹೌದು 16 ಜನ ಫ್ಲಾಟ್ ಅವರ್ಸ್ ಇರ್ತಲ್ಲ ಸರ್, ಅವರೆಲ್ಲ ಸೇರಿ ಒಬ್ರನ್ನ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ನಮ್ಮ ಕಂಪ್ನಿಗೆ ಕೊಟ್ರೆ ನಾವು ಕಂಪ್ನಿಯವ್ರು ಮಾಡ್ಕೊಡ್ತೀರಾ ಅಷ್ಟೇ ಅಲ್ವಾ ಸರ್? ಓಕೆ, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ ನೋಡಿ. ಯಾರೆಲ್ಲ ನೆಲಮಂಗಲ ಬೈರಿಗೊಂಡನ ಹಳ್ಳಿ ಅಂಚಿಪುರದ ಹತ್ರ ಪ್ಲಾಟ್ಸ್ ತೊಗೋಬೇಕಂತ ಯೋಚನೆ ಮಾಡ್ತಾ ಇದ್ರು, ಮಿನಿಮಮ್ 5.5 ಗುಂಟೆಯಿಂದ 6 ಗುಂಟೆವರೆಗೂ ಇಲ್ಲಿ ಪ್ಲಾಟ್ಸ್ಗಳು ಅವೈಲೇಬಲ್ ಇದೆ. 16 ಪ್ಲಾಟ್ಸ್ಗಳು ಸೇಲ್ಗಿದ್ದಾವೆ, ಜೊತೆಗೊಂದು ಬಲೆನೋ ಕೂಡ ಫ್ರೀಯಾಗಿ ಕೊಡ್ತಾರೆ. ಯಾವುದೇ ಪ್ಲಾಟ್ಸ್ ತೊಗೊಂಡ್ರು 1499 ರೂಪಾಯಿ ಪರ್ ಸ್ಕ್ವೇರ್ ಫೀಟು, ಅದರಲ್ಲೂ ನೆಗೋಷಿಯಬಲ್ಲು. 6000 ಸ್ಕ್ವೇರ್ ಫೀಟ್ ಬರುತ್ತೆ ಮಿನಿಮಮ್, ಅಷ್ಟು ಬೈ ಮಾಡಲೇಬೇಕು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮನ್ನ ಇಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೇಕಾ? ಸರ್ ಇಲ್ಲೇ ಆಫೀಸ್ ಇದೆ, ಇಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನೋಡಿ ಸರ್. ಎಲ್ಲ ನಮ್ಗೆ ನದಿ ಬಗ್ಗೆ ಬಹಳ ಒಂದು ಇದಿದೆ. ಎಲ್ಲ ಫ್ಲಾಟ್ಗೂ ಒಂದೊಂದು ನದಿ ಹೆಸರು ಇಟ್ಟಿದ್ದೀವಿ ಸರ್. ತುಂಗಾ 16 16 ನದಿಗಳ ಹೆಸರು. ಸೊ ಅಲ್ಲಿ ತುಂಗಾ ಅಂತ, ಇದು ನೇತ್ರಾವತಿ ಅಂತ, ಯಾವ್ಯಾವ ನದಿ ಹೆಸರಲ್ಲಿ ಇದೆಯೋ ಆ ಪ್ಲಾಟ್ಸ್ ಖರೀದಿ ಮಾಡಬಹುದು ಅಲ್ವಾ? ಈಗ ನಾಳೆ ಬಂದು ತುಂಗಾ ನಂದು ಸರ್, ನಾನ್ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಮಂತ್ ನೇತ್ರಾವತಿ ನಮ್ದು ಸರ್, ಅದ್ ನಾನ್ ಪರ್ಚೇಸ್ ಮಾಡಿದ್ದೀನಿ. ಈ ತರ ಒಳ್ಳೆ ನೇಮ್ ಕಾನ್ಸೆಪ್ಟ್. ಸೈಟ್ ನಂಬರ್ ಕೂಡ, ಪ್ಲಾಟ್ಸ್ ನಂಬರ್ ಕೂಡ ಇದೆ, 12, 11, 10 ಅಂತ. ಅದ್ರ ಜೊತೆಗೆ ಈ ನದಿಗಳ ಹೆಸರು ಕೂಡ ಇಟ್ಟಿದ್ದೀವಿ. ಮತ್ತೆ ಕೊನೆದಾಗ ಹೇಳೋದೇನಾದ್ರು ಇದೆಯಾ ಸರ್? ಕೊನೆಗೆ ಹೇಳೋದೇನಂದ್ರೆ ನಮ್ಮ ವೀಕ್ಷಕರಿಗೆ, ತುಂಬಾ ಜನ ಎಲ್ಲ ದೇವನಹಳ್ಳಿ ಆ ಸೈಡು ವಿಲಾಗಳು ತಾಂಡಿದ್ದೀರಾ. ನೀವು ಇಲ್ಲೂ ಬನ್ನಿ, ನೆಲಮಂಗಲಾಗೂ ಬನ್ನಿ, ಇಲ್ಲೂ ಒಂದು ಫ್ಲಾಟ್ ನ ಪರ್ಚೇಸ್ ಮಾಡಿ. ನಿಮ್ಗೆ ಒಂದಿಷ್ಟು ಡಬಲ್ ಆಗುತ್ತೆ ಸರ್. ಯಾಕೆಂದ್ರೆ ಇಲ್ಲೆಲ್ಲ BMRDನೂ 4,500 ಇದೆ ಸರ್. ನಮ್ದು ರಿಜಿಸ್ಟ್ರೇಷನ್ ಆಗುತ್ತೆ, 5.5 ಕ್ವಿಂಟಾಲ್ಸ್ ರಿಜಿಸ್ಟ್ರೇಷನ್ ಆಗುತ್ತೆ. ನಾವು 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಅವ್ರಿಗೆ ಎಷ್ಟು ಸಾವಿರ ಉಳಿತಾಯ ಆಯ್ತು? 3,000 ರೂಪಾಯಿ ಉಳಿತಾಯ ಆಯ್ತು. ಅವ್ರಿಗೂ ನಮ್ಗೆ ಏನೋ ಡಿಫ್ರೆನ್ಸ್ ಇಲ್ಲ ಸರ್. ಇದು ನೋಡಿ 35 ಅಡಿ ರೋಡ್ ಬಿಟ್ಟಿದ್ದೀವಿ, ಇದಕ್ಕೆ ತಾರ ಕೊಡ್ತೀವಿ. BDAಗೂ ನಮಗೂ ಏನೋ ಡಿಫ್ರೆನ್ಸ್ ಇಲ್ಲ ಸರ್. BMRD ಮಾಡಿದ್ರು ಇಷ್ಟನೇ, ನಾವು ಮಾಡಿರೋದು ಇಷ್ಟನೇ. ಬಟ್ ನಮ್ದೇನಂದ್ರೆ ಕ್ವಿಂಟಾಲ್ ಲೆಕ್ಕದಲ್ಲಿ ನಾವು 5. ಇದು ವಿಲಾ ಫ್ಲಾಟ್ ತರ ಮಾಡ್ಕೊಡ್ತಾ ಇದ್ದೀವಿ. ದಯವಿಟ್ಟು ಬನ್ನಿ, ಜಲ್ದಿ ಬುಕ್ಕಿಂಗ್ ಮಾಡಿ. ಬುಕ್ಕಿಂಗ್ ಮಾಡಿದವ್ರಿಗೆ ಒಳ್ಳೆ ಆಫರ್ ಕೊಟ್ಟಿದ್ದೀನಿ ನಾನು. ಬುಕ್ ಮಾಡಿದಕ್ಕೆ ಅವ್ರಿಗೆ ರಿಜಿಸ್ಟ್ರೇಷನ್ ಫೀಸ್ ಫ್ರೀ ಆಗುತ್ತೆ. ಹಾಗೆ 9.5 ಲಕ್ಷದೊಂದು ಕಾರ್ ಫ್ರೀ ಆಗುತ್ತೆ, ಫ್ರೀ ಆಗಿ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಬರ್ತಾರೆ, ನೆಗೋಷಿಯಬಲ್ ಮಾಡಿ. ಸೊ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಒಂದು ಒಳ್ಳೆ ಪ್ರೈಸಿಗೆ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ನೋಡಿ, ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಯಾವುದೇ ಪ್ಲಾಟ್ಸ್ ಆಗಿರಲಿ, ಯಾವುದೇ ಸೈಟ್ ಇರಲಿ, ಯಾವುದೇ ಲೇಔಟ್ ಇರಲಿ, ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಅದನ್ನ ಒಬ್ಬರಲ್ಲ ಇಬ್ಬರ ಹತ್ರ ಲೀಗಲ್ ಚೆಕ್ ಮಾಡಿಸ್ಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಪ್ರತಿಯೊಂದು ನೀವು ನೋಡಿ ಮಾಡಿ ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಲ್ಲಿ ಪ್ಲಾಟ್ಸ್ ಬೇಕೋ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್.